ನಿಮಗೆ ಕುರಂಗನ ಕತೆ ಯಾರು ಹೇಳಿದರು? ನಮ್ಮ ತಾತ ನನಗೆ ಹೇಳಿದ್ದು ಪೆನ್ಪಣಿ ಆಯಿತು, ಮುಂದೆ ರಾಜ ಆಗ್ತಾಗಿ ನೀವು ಇದು ಔಷಧಿ ತಂದು ಮಾಡಿ ವಾಸಿ ಹಾಕಿ ಅಂತ ತಾತ ಹೇಳಿದ್ದು ನನಗೆ. ಇತಿಹಾಸದಲ್ಲಿ ಯಾವುದೇ ದಾಖಲೆಗಳಿಲ್ಲದೆ ನಶಿಸಿ ಹೋಗುತ್ತಿರುವ ಕೆಲವೊಂದು ಕೋಟೆಗಳು ಮತ್ತು ರಾಜರ ಆಳ್ವಿಕೆಯ ಮಾಹಿತಿಗಳು ಇಂದಿಗೂ ದೊರಕದೆ ಮೂಲೆಗುಂಪಾಗಿವೆ. ಇಂತಹದ್ದೇ ಐತಿಹ್ಯಗಳನ್ನೊಳಗೊಂಡ ರಾಜರಲ್ಲಿ ಕುರಂಗರಾಯ ಎಂಬ ಹೆಸರು ಕೇಳಿಬರುತ್ತದೆ. ಕುರಂಗರಾಯನ ಬಗ್ಗೆ ಮೊದಲು ಸುಳಿವು ಸಿಕ್ಕಿದ್ದು ತುಮಕೂರು ಜಿಲ್ಲೆಯ ಕೊರಟಗೆರೆ ಮತ್ತು ತೋವಿನಕೆರೆ ರಸ್ತೆಯಲ್ಲಿ ಬರುವ ಊರು, ಅದೇ ಕುರಂಗಕೋಟೆ. ಸಿದ್ದರ ಬೆಟ್ಟಕ್ಕೆ ಹೊಂದಿಕೊಂಡಿರುವಂತಹ ಒಂದು ಬೆಟ್ಟದ ತಪ್ಪಲಿನಲ್ಲಿ ಕೋಟೆಯನ್ನು ನಿರ್ಮಿಸಿ ರಾಜ್ಯಭಾರವನ್ನು ಮಾಡಿದ್ದನಂತೆ ಎಂಬಂತಹ ಮಾಹಿತಿಗಳು ಕೇಳಲ್ಪಟ್ಟಿದ್ದವು. ಕುರಂಗ ಎಂದರೆ ಒಂದು ಅರ್ಥದಲ್ಲಿ ಜಿಂಕೆ ಎಂದು, ಇನ್ನೊಂದು ಅರ್ಥದಲ್ಲಿ ಈತನಿಗೆ ಬೆನ್ನುಪಾಣಿಯಾಗಿದ್ದರಿಂದ ಕುರಂಗ ಎಂದು ಕರೆದರು ಎಂದು ಹೇಳಬಹುದು. ಮುಂದಿನ ದಿನಗಳಲ್ಲಿ ನೀನೊಬ್ಬ ರಾಜನಾಗುವೆ ಎಂದು ಮುನಿಗಳ ಆಶೀರ್ವಾದದಿಂದ ರಾಜನಾದ ಈತ 1615ರ ಆಸುಪಾಸಿನಲ್ಲಿ ತನ್ನ ಆಳ್ವಿಕೆಯನ್ನು ನಡೆಸಿದ್ದಾನೆ ಎಂದು ಹಿರಿಕರೊಬ್ಬರು ಹೇಳುತ್ತಾರೆ. ಕುರಂಗರಾಯ ಒಬ್ಬ ನಮ್ಮಂಗೆ ಸಾಮಾನ್ಯ ಮನುಷ್ಯ. ಅವನು ಸಣ್ಣ ಹುಡುಗನಾಗ 7 ವರ್ಷ ತುಂಬಿ 8ನೇ ವರ್ಷ ಬಿದ್ದಾಗ ಅವನಿಗೆ ಬೆನ್ಪಣಿ ಎದ್ಬಿಡ್ತು. ಬೆನ್ಪಣಿ ಎದ್ದೇಸೆಯಿಂದ ಅವ್ರ ಅಪ್ಪ ಏನು ಮಾಡಿ ಇಲ್ಲೆಲ್ಲ ಔಷಧಿ ಮಾಡಿಲ್ಲ. ಗುಂಡ್ಗಲ್ಲು ಶಾನ್ಬಾಬು ಮನೆ ಒಳಗೆ ಒಬ್ಬ ಪಂಡಿತ ಇದ್ದ, ಪಂಡಿತನ ಕರ್ಕೊಂಬಂದು ಔಷಧಿ ಇಕ್ಕಿ ಒಂದು 30 ದಿನ ಅವನಿಗೆ ಪತ್ವಿರಿಸಿ ಬೆನ್ಪಣಿ ವಾಸಿ ಆಯಿತು. ಅವನು ಹೇಳಿದಂತೆ ಪಂಡಿತ, ನೀವು ಮುಂದೆ ರಾಜ ಆಗ್ತೀಯಪ್ಪ, ಯಾರಿಗೂ ಬೆನ್ಪಣಿ ಎದ್ದಳಲ್ಲ, ನೀನು ರಾಜ ಆಗೋ ದೇಶ ಯೋಗ ಇರೋದ್ರಿಂದಲೇ ನಿನಗೆ ಈ ಬೆನ್ಪಣಿ ಎದ್ದಿರೋದು, ಎಲ್ಲರಿಗೂ ಎದ್ದೇಳಲ್ಲ, ಈ ಕೈಗೂ ಸಿಕ್ಕಲ್ಲ ಮುದ್ದೆಗೂ ಸಿಕ್ಕಲ್ಲ, ಮಹಾರಾಜರಿಗೆ ಬೆನ್ಪಣಿ ಎದ್ದೇಳೋದು, ಅದಕ್ಕೆ ವಾಸಿ ಆಗಿದೆಯಪ್ಪ, ನಿನಗೆ ಮುಂದೆ ಒಳ್ಳೆಯ ಹೆಸರು ತಗೊಂತೀಯ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿದೆ. ಕುರಂಗ ಕೋಟೆಯನ್ನು ನಿರ್ಮಿಸಿದವನು ಕುರಂಗರಾಯ. ಈಗ ಅದು ಕುರಂ ಕೋಟೆಯಾಗಿ ಕರೆಯಲಾಗುತ್ತದೆ. ತನ್ನ ಕೋಟೆಯನ್ನು ನಿರ್ಮಿಸುವುದಕ್ಕಿಂತ ಮುಂಚೆ ಸಿದ್ದರ ಬೆಟ್ಟದಲ್ಲಿ ವಾಸವಾಗಿದ್ದ ಸಿದ್ದೇಶ್ವರರ ಆಶೀರ್ವಾದದೊಂದಿಗೆ ಬೆಟ್ಟದ ತುತ್ತ ತುದಿಯಲ್ಲಿ ರುದ್ರನ ದೇವಸ್ಥಾನವನ್ನು ನಿರ್ಮಿಸಿ ನಂತರ ಆಳ್ವಿಕೆಯನ್ನು ಶುರು ಮಾಡಿದನಂತೆ ಎಂದು ಹೇಳಲಾಗಿದೆ. ಕುರಂಗರಾಯ ಒಬ್ಬ ದಲಿತನಾದ ಕಾರಣದಿಂದ ತನ್ನ ಆಳ್ವಿಕೆಯನ್ನು ನಡೆಸುವಾಗ ಆರ್ಥಿಕ ಸಂಕಷ್ಟ ಹಾಗೂ ಸಂಪನ್ಮೂಲಗಳ ಕೊರತೆಯಿಂದ ಕೋಳಿ ಮೊಟ್ಟೆ, ಸುಣ್ಣದ ಕಲ್ಲು ಹಾಗೂ ಮರಳನ್ನು ಬಳಸಿ ತನ್ನ ಕೋಟೆ ನಿರ್ಮಿಸಿದನೆಂದು ಐತಿಹ್ಯ ಹೇಳುತ್ತದೆ. ಕೋಟೆಯ ಮೇಲ್ಭಾಗದಲ್ಲಿ ಪೂರ್ವಕ್ಕೆ ಆನೆ ಮತ್ತು ಕುದುರೆಗಳಿಗೆ ನೀರುಣಿಸಲು ಲದ್ದಿ ಕಟ್ಟೆಯನ್ನು ನಿರ್ಮಿಸಲಾಗಿದೆ. ನೀರು ನಿಲ್ಲಲು ಕಲ್ಲಿನಿಂದ ಕಟ್ಟೆಯನ್ನು ಕಟ್ಟಲಾಗಿದ್ದು, ಆದರೆ ಪೂರಕವಾಗಿ 2 ಕಡೆಯ ವಿಶಾಲ ಬಂಡೆ ಕೂಡಿಕೊಂಡಿರುವುದರಿಂದ ಪ್ರಕೃತಿಯೇ ಜನ ವಸತಿಗಾಗಿ ದಾರಿ ಮಾಡಿಕೊಟ್ಟಿರುವಂತೆ ನಮಗೆ ಕಾಣುತ್ತದೆ. ಕೋಟೆಯ ನೈಋತ್ಯ ದಿಕ್ಕಿನಲ್ಲಿ ಶಿವನ ದೇವಸ್ಥಾನವಿದ್ದು, ಪಕ್ಕಕ್ಕೆ ಸರಿ ಸುಮಾರು 100-150 ಗಜ ದೂರದಲ್ಲಿ ಗಲ್ಲೆಬಾನಿ ಇದೆ. ಇದನ್ನು ಕೋಳಿಮೊಟ್ಟೆ ಬಾವಿ ಅಂತಲೂ ಕರೆಯುತ್ತಾರೆ. ಕುರಂಗರಾಯನ ಮುಖ್ಯ ಕಸುಬು ಮತ್ತು ಅವನ ಕಾಲದ ಆರ್ಥಿಕತೆ ನಿಂತಿದ್ದೇ ಈ ಬಾವಿ ಮೇಲೆ. ಕುರಂಗರಾಯ ಚರ್ಮಗಾರಿಕೆಯನ್ನೇ ಮುಖ್ಯ ಕಸುಬನ್ನಾಗಿಸಿಕೊಂಡಿದ್ದನೆಂದು ಹೇಳಬಹುದು. ಭಾರತ ದೇಶದಲ್ಲಿ ಚರ್ಮದ ನಾಣ್ಯವನ್ನು ಜಾರಿಗೆ ತಂದವರಲ್ಲಿ ದಕ್ಷಿಣ ಭಾರತದ ಕುರಂಗರಾಯನು ಒಬ್ಬ. ಈತನೊಬ್ಬ ದಲಿತ ರಾಜನಾಗಿದ್ದು, ಅದರಲ್ಲೂ ಮಾದಿಗ ಜನಾಂಗಕ್ಕೆ ಸೇರಿದವನಾಗಿದ್ದ. ಇವರ ಕುಲ ಕಸುಬು ಚರ್ಮದಿಂದಲೇ ಆರಂಭವಾಗುವುದರಿಂದ ಚರ್ಮದ ನಾಣ್ಯ ಮಾಡುವುದರ ಮುಖಾಂತರ ಚರ್ಮದ ನಾಣ್ಯವನ್ನು ಚಲಾವಣೆಗೆ ತರುತ್ತಾನೆ.
ನಾಣ್ಯವನ್ನು ತಯಾರಿಸಲು ಗಲ್ಲೆಬಾನಿ ಎಂಬಂತಹ ಬಾವಿಯನ್ನು ಕಟ್ಟಿದ್ದಾನೆ ಎಂದು ಹೇಳಬಹುದು. ಇದು ಸುಮಾರು 8 ಅಡಿ ಆಳವಿದ್ದು ಈ ಬಾವಿಯಲ್ಲಿ ಚರ್ಮವನ್ನು ನೆನೆಹಾಕಿ ಸುಣ್ಣ ಹಾಗೂ ಸಿದ್ದರ ಬೆಟ್ಟದ ಸುತ್ತಮುತ್ತಲಿನ ಗಿಡಮೂಲಿಕೆಗಳನ್ನು ಬಳಸಿ ಚರ್ಮದ ನಾಣ್ಯವನ್ನು ತಯಾರಿಸುತ್ತಿದ್ದ. ನಾಣ್ಯಗಳ ಮೇಲೆ ಜಿಂಕೆಯ ಚಿಹ್ನೆಯನ್ನು ಮುದ್ರಿಸಿ ವ್ಯಾಪಾರ ವಹಿವಾಟಿಗೆ ಬಂದವರು ಅವನ ಆಳ್ವಿಕೆಗೆ ಒಳಪಟ್ಟ ಊರುಗಳಲ್ಲಿ ಚರ್ಮದ ನಾಣ್ಯವನ್ನು ಕೊಂಡು ಅದರಲ್ಲಿಯೇ ವ್ಯವಹಾರ ವಹಿವಾಟು ನಡೆಸುತ್ತಿದ್ದರೆಂದು ತಿಳಿದು ಬಂದಿದೆ. ಕುರಂಗರಾಜ ಒಬ್ಬ ಮಾದಿಗ ಜನಾಂಗಕ್ಕೆ ಸೇರಿರ್ತಕ್ಕಂಥವನು ಅನ್ನೋದು ಈಗಾಗಲೇ ಸಾಬೀತಾಗಿರ್ತಕ್ಕಂಥ ವಿಚಾರ. ಅದಕ್ಕೆ ಪೂರಕವಾಗಿ ಅವನು ಮೇಲ್ಗಡೆಗೆ ಗಲ್ಲೆಬಾನಿಯನ ಚರ್ಮದ ನಾಣ್ಯಗಳನ್ನು ಮುದ್ರಿಕೆ ಮಾಡ್ತಿದ್ದ ಅಂತಕ್ಕಂತಹ ಅಭಿಪ್ರಾಯಗಳಿದ್ದಾವೆ. ಅದಕ್ಕೆ ಪೂರಕವಾಗಿ ಮೇಲ್ಗಡೆಗೆ ಅಲ್ಲಿರ್ತಕ್ಕಂಥ ಒಂದು ದೊಣೆ ಗಲ್ಲೆಬಾನಿ ಅಂತಲೇ ಕರೀತಾರೆ ಅದನ್ನು ಮೊದಲಿಂದಲೂ ಸಹ. ಅದು ಒಂದು ಸಾಕ್ಷಿ ನುಡಿಯುತ್ತೆ. ಕುರಂಗರಾಯನಿಗೆ ಒಬ್ಬ ಪ್ರೇಯಸಿ ಇದ್ದಳಂತೆ. ಅವನು ಆಕೆಯನ್ನು ನೋಡಲು ಹೊಲತಾಳು ಎಂಬ ಊರಿನಿಂದ ಸೂಳೆಬೆಟ್ಟ, ಇದನ್ನು ಇನ್ನೊಂದು ಹೆಸರಿನಲ್ಲಿ ಕುಡುಗೋಲುಗುಡ್ಡ ಎಂಬಲ್ಲಿಗೆ ಬೆಟ್ಟದ ಸಾಲುಗಳ ಮುಖಾಂತರವಾಗಿ ಉಡದ ಹಾದಿಯ ಮೂಲಕ ಆಕೆಯನ್ನು ಭೇಟಿ ಮಾಡಲು ಹೋಗುತ್ತಿದ್ದನಂತೆ. ಆ ಪ್ರೇಯಸಿನಿಯನ್ನು ಈ ಸೂಳೆಕಲ್ಲು ಅಂತಕ್ಕಂತಹ ಒಂದು ಬೆಟ್ಟದಲ್ಲಿ ಇಟ್ಕೊಂಡಿರ್ತಿದ್ದ. ಹಾಗಾಗಿ ಅವನು ಅಲ್ಲಿಂದ ಅಲ್ಲಿಗೆ ಸಿದ್ದರ ಬೆಟ್ಟದಿಂದನ ಅಲ್ಲಿಗೆ ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಅವನು ಉಡವನ್ನು ಅದಕ್ಕೊಂದು ದಾರಿನೇ ಇದೆ, ಅದು ಒಂದು ದಾರಿ ಕಾಣಿಸ್ತದಲ್ಲಿ ಆ ಒಂದು ಕಲ್ಲುಗಳನ್ನು ಹತ್ತಿ ಅದು ಮೇಲಕ್ಕೆ ಹೋಗೋದಕ್ಕೆ ಅದೇ ಒಂದು ಜಾಗ ಮಾಡಿದಾರೇನೋ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ. ಅಲ್ಲಿಂದ ಅವನು ಆ ಉಡವನ್ನು ಬಳಸಿ ಮೇಲ್ಗಡೆಗೆ ಹತ್ತಿ ಹೋಗಿ ಈ ಸೂಳೆಕಲ್ಲಿಗೆ ಬಂದುಬಿಟ್ಟು ಆ ಪ್ರೇಯಸಿಯನ್ನು ಮೀಟ್ ಮಾಡ್ತಿದ್ದ ಅಂತಕ್ಕಂತಹ ಮಾಹಿತಿ ಇದೆ. ಅದಕ್ಕೆ ಪೂರಕವಾಗಿ ಇಲ್ಲಿ ಹೊಲತಾಳು ಅಂತಕ್ಕಂಥ ಗ್ರಾಮ ಇದೆ. ಆ ಹೊಲತಾಳಿನಲ್ಲಿ ಅದು ಹೊಲತಾಳು ಅಂತಂದರೆ ಏನು ಅಂತಂದರೆ ಅವನ ಪ್ರೇಯಸಿ ಹೊಲೆಯಾದಂತಹ ಸ್ಥಳವಾದ್ದರಿಂದ ಬರಬೇಕಾದ್ರೆ ಹೊಲೆ ಆದ್ದರಿಂದ ಅದೇ ಸ್ಥಳದಲ್ಲಿ ಆಕೆಯನ್ನು ಉಳಿಯಲು ಬಿಟ್ಟದ್ರಿಂದ ಆ ಸ್ಥಳಕ್ಕೆ ಹೊಲತಾಳು ಎಂಬ ಹೆಸರು ಬಂದುಬಿಟ್ಟು ಅದೇ ಮುಂದೆ ಊರಾಗಿ ಹೊಲತಾಳು ಅಂತಕ್ಕಂತಹ ಹೆಸರು ಆಯಿತು. ಅರಸು ಕುರಂಗರಾಯ ತುಮಕೂರಿನಲ್ಲಿ ಆಳ್ವಿಕೆ ನಡೆಸಿದ್ದನೆಂಬುದಕ್ಕೆ ಸಾಕ್ಷಿಯಾಗಿ ಖಡ್ಗವು ದೊರೆತಿದ್ದು ಕತ್ತಿಗೆ ಹಿಡಿಕೆ ಇದ್ದು ಈ ಹಿಡಿಕೆಗೆ ಕೊಳಪೆಯಾಕಾರದ ಹೊದಿಕೆ ಇದೆ. ಶಾಲಿವಾಹನ ಶಕವರ್ಷ 1670 ಮಾಘ ಮಾಸ ಶುದ್ಧ 12 ದಿನದಲ್ಲಿ ಅಂತ ಒಂದು ಭಾಗದಲ್ಲಿ ಬರೆದಿದೆ. ಮತ್ತೊಂದು ಭಾಗದಲ್ಲಿ ಕೊರಂಗರಾಯರು ಬಂಟ ಗುಪ್ಪಟನದ ಬೆನಕ ಭೈರಪ್ಪಂಗೆ ಕೊಟ್ಟದು ಅಂತ ಇದೆ. ಅಂದರೆ ಇದನ್ನು ನಾವು ಕ್ರಿಸ್ತ ಶಕ ಕನ್ವರ್ಟ್ ಮಾಡಿದ್ರೆ 1748ನೇ ವರ್ಷಕ್ಕೆ ಸಮ ಆಗುತ್ತೆ. ಮತ್ತು ಈ ಖಡ್ಗ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿ ಮತ್ತು ಕಲಾತ್ಮಕವಾಗಿ ಚಿತ್ರಿಸಿದ್ದಾರೆ. ಅಂದರೆ ಈ ಖಡ್ಗವನ್ನು ಹಿಡ್ಕೊಳ್ಳೋದಕ್ಕೆ ದೈಹಿಕ ಕ್ಷಮತೆ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗಿತ್ತು. ಯಾಕೆ ಒಳಗಡೆ ಕೈ ಕೂರಬೇಕು ಅಂದರೆ ಅವನು ಫಿಸಿಕಲ್ ಫಿಟ್ನೆಸ್ಸನ್ನು ಮೇಂಟೈನ್ ಮಾಡಬೇಕಾಗಿತ್ತು. ಕುರಂಗರಾಯನ ಅಧ್ಯಯನ ಆರಂಭಿಸಿದಾಗ ದೊರೆತಂತಹ ಪ್ರಮುಖ ಕುರುಹುಗಳಲ್ಲಿ ಹಾಗೂ ಕುರಂಕೋಟೆಯನ್ನು ಒಬ್ಬ ದಲಿತ ರಾಜ ಆಳ್ವಿಕೆ ಮಾಡುತ್ತಿದ್ದ ಎಂಬ ಇತಿಹಾಸವನ್ನು ಸೃಷ್ಟಿಸಲು ಕೆತ್ತನೆಯಾದ ಒಂದು ಶಾಸನವಾಗಿ ನಮಗೆ ಪ್ರೇರೇಪಿಸುವುದೆಂದರೆ ಬಂಡೆಯ ಮೇಲೆ ಕೆತ್ತಲ್ಪಟ್ಟ ರಾಜನ ಚಿತ್ರಣ. ಕುರಂಗರಾಯ ಒಬ್ಬ ಜನಪದದಲ್ಲಿದ್ದ ರಾಜ. ಇಲ್ಲಿಯವರೆಗೂ ಅವನನ್ನು ಜನಪದ ಕಥೆಯ ಐತಿಹ್ಯದ ಮೂಲಕನೇ ಗುರುತಿಸ್ತಾ ಇದ್ವಿ. ಆದರೆ ಇತ್ತೀಚೆಗೆ ಅವನೊಬ್ಬ ಚಾರಿತ್ರಿಕ ರಾಜ ಅಂತೇಳಿ ಗೊತ್ತಾಗ್ತಾ ಇದೆ. ಅವನು ಯಾಕೆಂದರೆ ಕಿವಿಯಲ್ಲಿ ಕಾಣ್ತಾ ಇರತಕ್ಕಂಥ ಲೋಲಾಕು ಅದು ರಾಜಭಟರಿಗೆ ಮಾತ್ರ ಆತರಕ್ಕೆ ಸಾಧ್ಯ. ಇವನು ಶೂರನಾಗಿದ್ದಾನೆ. ಕೆಳಗಡೆ ಕಾಲಲ್ಲಿ ಒಬ್ಬನನ್ನು ಸಾಯಿಸ್ತಾ ಇದ್ದಾನೆ ಮತ್ತು ಹಿಂದೆ ತ್ರಿಶೂಲದಲ್ಲಿ ಒಬ್ಬನನ್ನು ಕೊಲ್ತಾ ಇದ್ದಾನೆ. ಅದ್ರ ಮೇಲೆ ಒಂದು ಶಿವಲಿಂಗ ಇದೆ. ಆಮೇಲೆ ಅಲ್ಲೊಂದು ಸೂರ್ಯ ಮತ್ತು ಚಂದ್ರ, ಪೂರ್ಣ ಸೂರ್ಯ ಮತ್ತು ಅರ್ಧ ಚಂದ್ರದ ಚಿತ್ರ ಕಾಣ್ತಾ ಇದೆ. ಮತ್ತು ಇವನ ಹಿಂಭಾಗದಲ್ಲಿ ಒಂದು ದೀಪಕಂಬ ಇದೆ ಮತ್ತು ಆ ಕಡೆ ಭಾಗದಲ್ಲಿ ಅಸ್ಪಷ್ಟವಾಗಿ ಒಂದು ಶಾಸನ ಇದೆ.
ಆ ಶಾಸನದಲ್ಲಿ ಕುರಂಗೋಟೆ ಅಂತಕ್ಕಂಥ ಹೆಸರನ್ನು ಭಾಳ ಚೆನ್ನಾಗಿ ಅದ್ರಲ್ಲಿ ಕಾಣ್ತಾ ಹೋಗುತ್ತೆ. ಕುರಂಗೋಟೆ ಅಂತ ಅಂದರೆ ಕುರಂಗರಾಯ ಅಂತಕ್ಕಂತಹ ಮಾದಿಗ ಜಾತಿಯ ರಾಜ ಇಲ್ಲಿ ಆಡಳಿತ ಮಾಡ್ತಾ ಇದ್ದ. ಅವನ ಇಡೀ ಬೆಟ್ಟದ ತುಂಬ ಆ ಥರದ ಚಿತ್ರಗಳು, ಚಿಹ್ನೆಗಳು, ಕುರುಹುಗಳಿದೆ. ಕುರಂಗ ಎಂಬ ಸಾಮಂತ ರಾಜ ಇಲ್ಲಿ ಆಳ್ವಿಕೆಯನ್ನು ನಡೆಸಿದ್ದ ಎಂಬುದಕ್ಕೆ ಕೆಲವೊಂದು ಕುರುಹುಗಳು ಸಿಕ್ಕಿದ್ದು, ಅದರಲ್ಲಿ ಪ್ರಮುಖವಾಗಿ ರಾಜಮುದ್ರೆಯ ಉಂಗುರ ಮತ್ತು ನಾಣ್ಯಗಳು ದೊರೆತಿವೆ. ಕುರಂಗರಾಯನು ತನ್ನ ಆಳ್ವಿಕೆಯ ಕಾಲದಲ್ಲಿ ಕಟ್ಟಿಸಿದಂತಹ ದೊಡ್ಡಮ್ಮ ದೇವಸ್ಥಾನದಲ್ಲಿನ ದೇವತೆಯು ವರ್ಷಕ್ಕೆ ಒಮ್ಮೆಯಾದರೂ ಕುರಂಗ ಬೆಟ್ಟವನ್ನು ಹತ್ತುತ್ತಾಳೆ. ದೊಡ್ಡಮ್ಮ ದೇವಿಯು ಬೆಟ್ಟವನ್ನು ಹತ್ತುವುದಕ್ಕಿಂತ ಮುಂಚೆ ತನ್ನ ಅಣ್ಣನಾದ ದೊಡ್ಡ ಕಾಯಪ್ಪನ ದೇವಸ್ಥಾನದ ಬಳಿ ಬಂದು ಗದ್ದುಗೆಯಾಗುತ್ತಾಳೆ. ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ದೊಡ್ಡಮ್ಮನ ಹಿಂದೆ ಬೆಟ್ಟವನ್ನು ಹತ್ತುತ್ತಾರೆ. ಬೆಟ್ಟದ ಮೇಲೆ ಒಂದು ದಿನ ಅಲ್ಲಿಯೇ ಉಳಿದು ಹಬ್ಬ ಮಾಡಿಕೊಂಡು ಬಂದರೆ ಊರಿಗೆ ಬಂದಿರುವ ಕ್ಷಾಮ ಹೋಗುತ್ತದೆ ಎಂಬುದು ಊರಿನ ಗ್ರಾಮಸ್ಥರ ಅಭಿಪ್ರಾಯವಾಗಿದೆ. ವಡಗೇರಿ ತಾಲೂಕು ಸಿಯಂದುರ್ಗ ಹೋಬಳಿ, ಇದು ಸಿದ್ರು ಬೆಟ್ಟ ಅಂತ ಹೇಳಿ ಇದು ಪುಣ್ಯಕ್ಷೇತ್ರ. ಇಲ್ಲಿ ಈ ಸುತ್ತಮುತ್ತ ಹಳ್ಳಿ ಕಡೆ ಕಾವಲಮ್ಮ, ದೊಡ್ಡಮ್ಮ ಅಂತ 7 ಮಂದಮ್ಮ ಅಂತ ಹೇಳ್ಬಿಟ್ಟು ದೇವಸ್ಥಾನಗಳಿವೆ. ಆ ದೇವ್ರುಗಳನ್ನೆಲ್ಲ 5 ವರ್ಷಕ್ಕೆ 2 ವರ್ಷ 3 ವರ್ಷ ಪ್ರತಿ ವರ್ಷವೂ ತಂದುಬಿಟ್ಟು ಇಲ್ಲಿ ಸುತ್ತಮುತ್ತನ ಇಲ್ಲಿ ಅಲಸಂದೆ ಕೆರೆ ಅಂತ ಐತೆ, ಇಲ್ಲಿ ಜಲ್ದಿ ಮಾಡ್ಕೊಂಡು ಹೋದರೆ ಗ್ಯಾರಂಟಿ ಮಳೆ ಬೆಳೆ ಆಗ್ತದೆ ಒಂದು ಪ್ರತೀತಿ ಅವತ್ತಿಂದ ನಡೆದೈತೆ. ನಿಜವಾಗ್ಲೂ ನಮಗೆ ಖುಷಿ ಆಗುತ್ತೆ. ಆದರೆ ಏನು ಅಂದರೆ ಇತಿಹಾಸ ನಮಗೆ ಸರಿಯಾಗಿ ಆ ಕುರಂಗರಾಯನ ಕಥೆಗಳು ನಡ್ಕೊಂಡು ಬಂದಿದ್ದೀವಿ, ಜನಪದ ಕಥೆಗಳು ಹೆಂಗೆ ಬಂದಿದ್ದೀವಿ ಅದೇ ರೀತಿ ಬಂದಿದ್ದೀವಿ ಹೊರತು ಅದು ಇತ್ತೀಚೆಗೆ ನಮ್ಮ ಉಪನ್ಯಾಸಕ ರವಿ ಕುಮಾರ್ ಅವರು ಕೆಲವು ಏನೇನು ಸಂಶೋಧನೆಗಳು ಮಾಡಿ ಅದನ್ನು ಆ ಕುರುಗಳನ್ನ ಪತ್ತೆ ಮಾಡಿದ್ದಾರೆ. ಡಾಕ್ಟರ್ ಓ ನಾಗರಾಜು ಸಹ ಬುಕ್ ಬರೆದಿದ್ದಾರೆ. ಇವೆಲ್ಲ ಸಂಶೋಧನೆಗಳು ಇತ್ತೀಚೆಗೆ ಆಗ್ತಾ ಇರೋದು. ನಿಜವಾಗ್ಲೂ ಹಳೆಯ ಕಥೆಗಳು ಏನಿದ್ದು ಅವಕ್ಕೆಲ್ಲ ಒಂದು ಕುರುಗಳು ಸಾಕ್ಷಿಗಳು ಹುಡುಕ್ತಾ ಇದ್ದಾರೆ. ನಿಜವಾಗ್ಲೂ ಇದೆಲ್ಲ ಒಳ್ಳೆಯದು. ನಮ್ಗೆ ಇನ್ನೂ ಕುರಂಗರಾಯನ ಬಗ್ಗೆ ಇನ್ನೂ ಒಂದು ಸಂಶೋಧನೆಗಳು ನಡೀಲಿ. ಅತಿ ಶೀಘ್ರದಲ್ಲಿ ಆಗಬೇಕಾದ ಕೆಲಸ ಒಂದು ಸಂಶೋಧನಾ ಕೇಂದ್ರ ಇಲ್ಲಿ ಆಗಬೇಕು ಕುರಂಗರಾಯ. ಇತಿಹಾಸದಲ್ಲಿ ಅದೆಷ್ಟೋ ರಾಜ ಮನೆತನಗಳು ಹಾಗೂ ಅವರ ಇತಿಹಾಸಗಳು ಸಂಪೂರ್ಣವಾಗಿ ನಶಿಸಿ ಹೋಗುತ್ತಿವೆ. ಕೆಲವೊಂದು ಹಳ್ಳಿಗಳ ಕಡೆಯಲ್ಲಿ ಅತಿ ಹೆಚ್ಚಾಗಿ ವೀರಗಲ್ಲುಗಳು, ಶಾಸನಗಳು ಹಾಗೂ ರಾಜರುಗಳ ಬಗ್ಗೆ ಜಾನಪದರ ಪದಗಳು ಹಾಡಾಗಿ ಉಳಿದರೂ ಅವುಗಳನ್ನು ವೀಕ್ಷಿಸಲು ಸಾಧ್ಯವಾಗುತ್ತಿಲ್ಲ, ಎಲ್ಲ ನಶಿಸುತ್ತಿವೆ. ಇಂತಹ ಇತಿಹಾಸದಲ್ಲಿ ಅಳಿದು ಹೋದಂತಹ ರಾಜರ ಆಳ್ವಿಕೆ ಮತ್ತು ಅವರ ಜೀವನ ಚರಿತ್ರೆ ಹಾಗೂ ಸಿಗುವಂತಹ ಕುರುಹುಗಳನ್ನು ಸಂಶೋಧನಾಕಾರರು ಸಂಶೋಧಿಸಬೇಕಿದೆ.